ಹಾಯ್, ನಮಸ್ತೆ ಬೆಂಗಳೂರು. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಪ್ರಯಾಣ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಿಂದ ಕಬ್ಬು ಹಾಕ್ಕೊಂಡು ಫೋನಿ ಕಡೆ ಸಿಗಾಕ್ಬೇಕಿತ್ತಲ್ಲ, ಸ್ವಲ್ಪ ಹೀಟ್ ಆಗಲಿ. ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಲ್ಲಿ ಕಬ್ಬು ಹಾಕ್ಕೊಂಡು ಅಲ್ಲಿಂದ ಬಸವನಗುಡಿಗೆ ಅನ್ಲೋಡ್ ಮಾಡಿ ಅಲ್ಲಿ ರಾಮನಗರ ಆರ್ಡ್ರ್ ಇದೆ. ಇವತ್ತು ರಾಮನಗರಕ್ಕೆ ಹೋಗ್ತಾ ಇದ್ದೀನಿ. ರಾಮನಗರ ತೋರಿಸ್ತೀನಿ ಬನ್ನಿ ಹೋಗ್ತಾ. ಸುಮಾರು ದಿವಸದಿಂದ ವಿಡಿಯೋಗಳು ಯಾವುದು ಆಗ್ತಿರಲಿಲ್ಲ. ಲಾಸ್ಟು ನನ್ನ ಮೈಸೂರು ವಿಡಿಯೋನೇ, ಮೈಸೂರಿಗೆ ಹೋಗಿ ಬಂದಿದ್ದು. ಆವಾಗಿಂದ ಅದು ವಿಡಿಯೋನೂ ಮಾಡಿರಲಿಲ್ಲ. ನಾನು ವಿಡಿಯೋನೂ ಮಾಡಿರಲಿಲ್ಲ. ಮಾಡೋಕ್ಕೆ ಯಾಕೋ ಇಂಟ್ರೆಸ್ಟೇ ಬರ್ತಾಯಿಲ್ಲ. ವಿಡಿಯೋ ಮಾಡಾಕನ ಅನ್ನೋದಿದೆ, ಬರ್ತಾಯಿಲ್ಲ. ಇವತ್ತೇನೋ ಇದಕ್ಕೆ ಹೋಗ್ತಿದ್ದಲ್ಲ ಮಾಡಾಕನಂತ. ಇಲ್ಲೇ ಲೋಕಲ್ ಬಾಡಿಗೆನೇ ಹೊಡಿತಾ ಇದ್ದು. ಹೊಸಕೋಟೆ ಅದೆಲ್ಲ ತೋರಿಸಿರೋದೆ. ಹೊಸಕೋಟೆಯಲ್ಲೂ ಸುಮಾರು ಕಂಪ್ನಿಗಳು ತೋರಿಸಿಲ್ಲ. ಅದು ನೆಕ್ಸ್ಟ್ ಹೋದಾಗ ತೋರಿಸ್ತೀನಿ. ಮತ್ತೆ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ಯಾವುದಿದು ವಿಶಾಲ್ ಮಾರ್ಟಿಂದ ಮುಂದೆ ಹೋಗ್ತಾ ಇದ್ದೀನಿ ಮಾರ್ಕೆಟ್ಗೆ. ಹೋಗಿ ರೆಡಿ ಆಗಿದೆ. ಆಗಲೇ ಫೋನ್ ಮಾಡಿದರು. ಹಾಕ್ಕೊಂಡು ಈಗ 6:45, 9:30, 10 ಗಂಟೆ ಅಷ್ಟೊತ್ತಿಗೆ ಅಲ್ಲಿರ್ಬೇಕಂತ. 1 ಅವರ್ ರಾಮನಗರಕ್ಕೆ. 58 ಕಿಲೋಮೀಟ್ರ್ ಏನೈತೆ. ಈ ಕೆಂಗೇರಿ ದಾಟ್ಬಿಟ್ರೆ ಎಲ್ಲಿ ನಿಲ್ಸಂಗಿಲ್ಲಲ್ಲ, ಮಾಡ್ಕೊಂಡು ಹೋಗ್ತಾ ಇರೋದು. ಟೋಲ್ ತಪ್ಪಿಸ್ಬೇಕು. ಇವತ್ತು ಟೋಲ್ ತಪ್ಪಿಸ್ತೀನಿ. 160 ರೂಪಾಯಿ. ಮೊನ್ನೆ ಮೈಸೂರಿಗೆ ಹೋಗಿ ಬಂದಲ್ಲ, ಎಷ್ಟು ಟೋಲ್ಗೆ ಎಷ್ಟು ಗೊತ್ತಾ? 500 ಚಿಲ್ಲರೆ ಆಗೈತೆ. ಬರೀ ಹೋಗಿ ಬರೋಕ್ಕೆ 500 ರೂಪಾಯಿ. ಅಪ್ಪ, ಇದರಲ್ಲಿ ಕಮ್ಮಿ ಬೀಳ್ತದೆ, 160 ರೂಪಾಯಿನೂ. ಅದರಲ್ಲಿ 180, 200 ರೂಪಾಯಿನೂ. ಹೋಗ್ತಾನು ಕುಯ್ತಾರೆ, ಬತ್ತಾನು ಕುಯ್ತಾರೆ ಸರಿಯಾಗಿ. 580 ರೂಪಾಯಿ ಹಾಕೊಂಡು ಹೋಗಿದ್ದು ನಾನು. ಬಂದರೆ ಬರೀ 72 ರೂಪಾಯಿ ಐತೆ. ಅಯ್ಯಪ್ಪ, ಸುಮ್ಮನೆ ಸರ್ವಿಸ್ ರೋಡಲ್ಲಿ ಹೋಗ್ಬೋದಿತ್ತಲ್ಲ ಅನ್ಕೊಂಡೆ. ಆಮೇಲೆ ಅಲ್ಲಿ ಕರೆಕ್ಟಾಗಿ ಇದ್ರ ಹತ್ರ ಟೋಲಿಂದ ಒಂದು 10 ಕಿಲೋಮೀಟ್ರ್ ಹಿಂದ್ಗಡೆನೇ ಒಂದು ಲೆಫ್ಟ್ ಸಿಗುತ್ತೆ. ಅಲ್ಲಿ ಲೆಫ್ಟ್ ತಗೊಂಡ್ರೆ ಟೋಲ್ ತಪ್ಪಿಸ್ಬೋದು. ಗೊತ್ತಿರ್ಬೇಕಲ್ಲ, ಅಲ್ಲಿ ರೆಗ್ಯುಲರಾಗಿ ಓಡಾಡೋಂಗಿದ್ದಿದ್ರೆ ಗೊತ್ತಾಗೋದು. ನಾವು ಯಾವಾಗಲೂ ಅಪರೂಪಕ್ಕೆ ಒಂದ್ಸಲಿ ಹೋಗೋದು. ಮಾರಿದ್ದೇನಿಲ್ಲ, ಅವ್ರು ರೋಡಲ್ಲಿ ಓದವಲ್ಲ, ಕಟ್ಟಬೇಕಿತ್ತು ಕಟ್ಟಿದ್ವಿ. ಟೂ ವೀಲರ್ ಬೇರೆ ಸರ್ವಿಸಿಗೆ ಬಿಡಬೇಕಿತ್ತು 29ಕ್ಕೆ. ಇವತ್ತೇ ನಿನ್ನೆ ಬೇರೆ ಫೋನ್ ಮಾಡಿದ್ರು ಅವರೇ, ಬಿಡಿ ಸರ್ ಇವತ್ತು ಇದೆಯಲ್ಲ ಅಂತ. ಕರೆಕ್ಟಾಗಿ ಅವ್ರು ಹೇಳಿದ ಟೈಮ್ಗೆ ಬಿಡ್ಬೇಕು ನಾವು. ಅದಕ್ಕೆ ಬಿಡಲ್ಲ, ನಾಳೆ ಬಿಡ್ತೀನಿ, ನಾಳೆ ಸಂಜೆ ಬಿಡ್ತೀನಿ. ಇದು ಬಿಡಬೇಕು. ಇದು ಇಲ್ಲ, ಇದು ಇನ್ನೂ 15,000 ಐತೆ. 15,000 ಸರ್ವಿಸ್ ಮಾಡಿಸ್ದಾಗಿಂದ ಓಡಿಸಿರೋದು 10,000. ನಾನು 3-4 ತಿಂಗಳಾಯಿತು. ವರ್ಷ ಆಗುತ್ತೆ. ಜಾಸ್ತಿ ಲಾಂಗ್ ಬಾಡಿಗೆಲ್ಲ ಹೊಡಿಯಲ್ವಲ್ಲ, ಅದಕ್ಕೆ ಅಷ್ಟೊಂದು ನಮಗೇನು ಇದಾಗಲ್ಲ. ಲೋಕಲ್ಲೇ ಲಾಂಗ್ ಹೈವೇ ಹೊಡೆದ್ರೆ ಒಳ್ಳೆ ಮೈಲೇಜು ಬರುತ್ತೆ. ಏನು ಮಾಡೋಣ, ಬಾಡಿಗೆ ಸಿಗಲ್ಲ. ಸಿಕ್ಕಿದ್ರೆ ಲಾಂಗ್ ಹೋಗಲ್ಲ ನಾನು. ಇದೇನೋ ಒಂಥರ ನಾವು ಲೋಕಲಲ್ಲಿ ಅಡ್ಡಾಡಿ ದುಡ್ಕೊಳ್ಳೋದು ಜಾಸ್ತಿ. ಬನ್ನಿ ಹೋಗ್ತಾ ಸಿಗ್ತೇನೆ. ತುಂಬ ದಿನ ಆದಮೇಲೆ ಮಾರ್ಕೆಟು. ಸಿಗ್ನಲ್ ಹಾಕಿದ್ದು ಸಿಗ್ನಲ್ಗಳು ಪಾಲನೆ ಮಾಡಲ್ಲ. ಮಾರ್ಕೆಟ್ ಹತ್ರ ಬೇರೆ ಜಾಮ್ ಇರೋಂಗದೆ ಅಲ್ಲಿ. ಅಲ್ಲಿ ಎಲ್ಲ ಆ ಕಡೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಲಾರಿ ಹಾಕೊಂಡು ಅನ್ಲೋಡ್ ಮಾಡ್ತಾವ್ರೆ. ಸ್ವಲ್ಪ ಹೊತ್ತೇ ಇಲ್ಲಿ ಒಂದು 8:30, 9 ಗಂಟೆ ತನಕನೇ. ಆಮೇಲೆ ಓಡಿಸ್ತಾರೆ ಆ ಕಡೆಗೆ. ಫುಲ್ಲು ಜಾಮು. ಎಲ್ಲ ಅನ್ಕೋತಾರೆ, ಏನು ಈ ಟ್ರಾಫಿಕ್ ಇವ್ರು 6 ಹೊಡಿತಾವನಲ್ಲ ಅಂತ.
ಆರು ನೋಟಿಗೆ ಇರೋದು ಇಲ್ಲಿ ಕೇಳಿಸ್ಲಿ ಅಂತ, ಗಾಡಿ ಬಂದಿದೆ ಅಂತ. ಆರು ನೋಡಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಅವಾಗ ಬಂದವನೇವನು ಎಲ್ಲ ಹಾಕ್ಸ್ಬೇಕು ಗಾಡಿ ಅಂತ. ಎಲ್ಲ ಜಾಗ ಹೋಗ್ಬಿಟ್ಟು ಹಾಕ್ಬಿಟ್ಟು ಸಿಗ್ತೀನಿ ರೀ. ಎಲ್ಲ ಲೋಡ್ ಮಾಡಿಕೊಂಡು ಬಂದೆ. ಯಪ್ಪ ಗಾಡಿ ಹಾಕೋಕೆ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಆಗಿತ್ತು. ಒಂದು 10 ನಿಮಿಷ ಅಲ್ಲೆಲ್ಲ ಅಡ್ಡಾಡ್ಸಿದ್ದೀನಿ ಗಾಡಿನ ಟ್ರಾಫಿಕ್ ಜಾಮ್ ಆಗಿ. ಹೊರಗಡೆ ತೆಕ್ಕೊಂಡು ಹೋಗ್ತಾ ಇದ್ದೀನಿ. ತರಕಾರಿ ನೋಡಿ, ತರಕಾರಿ ಇದು ಕೊತ್ತಿಮೀರಿ, ಈ ಕಡೆ ತರಕಾರಿ, ಆ ಕಡೆ ತರಕಾರಿ, ಈ ಕಡೆ ತರಕಾರಿ, ಅಲ್ಲ ಕೊತ್ತಿಮೀರಿ, ಎಲ್ಲ ಬರೀ ಕೊತ್ತಿಮೀರಿನೇ ಇದು. ಇನ್ನೊಂದು ಸ್ವಲ್ಪ ಹೊತ್ತು ಮಾರ್ತಾರೆ ಅಷ್ಟೇ ಇವರು. ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಒಂದು 9 ಗಂಟೆ, 8:30, 9 ಗಂಟೆವರೆಗೆ. ಆಮೇಲೆ ಎಲ್ಲ JCB ಕೆರೆದಾಕದೆ ಇದು. ಹೋಗ್ರೋಣ. ನಾನು ಈ ಅಂಗಡಿ ಹತ್ರ ಹೋಗ್ತಾ ಸಿಗ್ತೀನಿ. ಇನ್ನು ರೆಡಿ ಮಾಡೋರೆ ಏನೋ ಗೊತ್ತಿಲ್ಲ. ಯಾರೂ ಬರಲ್ಲ ಇವತ್ತು, ನಮ್ಮ ಅಂಕಲೇ ಬರೋದು. ಬಂದಿಲ್ಲ, ಅಂಗಡಿನೇ ತೆಗ್ದಿಲ್ಲ ಇನ್ನು. ಎಂಥವ್ರ ಇಲ್ವ ನೀತೇ ಇಲ್ಲ. ಬರೋದು ಯಾವಾಗ, ರೆಡಿ ಮಾಡೋದು ಯಾವಾಗ, ಬ್ಯಾಟ್ರಿಗೆ ಹೋಗೋದು ಯಾವಾಗ? ಕಬ್ಬೆಲ್ಲ ಅನ್ಲೋಡ್ ಮಾಡಿ ಮಿಷಿನೆಲ್ಲ ಹತ್ತಿಸ್ಕೊಂಡಿದ್ದೀವಿ, ಇಷ್ಟೇ ಸ್ವಲ್ಪನೇ. ಎಲ್ಲ ಲೋಡ್ ಆಯಿತು, ಹೊರಡ್ತಾ ಇದ್ದೀನಿ. ಹೋಗ್ತಾ ಸಿಗ್ತೀನಿ ಮನೆ. ನಮ್ಮ ಜೊತೆಗೆ ಅಂಕಲ್ ಬೇರೆ ಬರ್ತಾರೆ, ನಮ್ಮ ಅಂಕಲ್. ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಲೋಡ್ ಮಾಡ್ಕೊಂಡು RR ನಗರ ಹತ್ರ ಬಂದೆ. ಅಲ್ಲಿಂದ ಖಾಲಿ ಇತ್ತು, ಇಲ್ಲಿಂದ ಫುಲ್ ಜಾಮ್ ಆಯಿತು. ಕೆಂಗೇರಿ ನೈಸ್ ರೋಡ್ ತನಕನೂ ಜಾಮ್ ಆಗಿ ಹಾಕ್ಬಿಟ್ಟೆ. ಸ್ವಲ್ಪ ಇದು ಇನ್ನೂ ಲೇಟ್ ಆಗ್ತೈತೆ. ಫೈನಲಿ ಬಂದು ರಾಮನಗರಕ್ಕೆ. ಇದು ರಾಮನಗರ ಶೋರೂಮ್, ಬಜಾಜ್ ಶೋರೂಮ್ ಓಪನಿಂಗ್ಗೆ ವೆಲ್ಕಮ್ ಡ್ರಿಂಕ್ಸ್ ಮಾಡೋಕ್ಕೆ ಬಂದ್ವಿ. ಫೈನಲಿ ಎಲ್ಲ ರೆಡಿಯಾಗಿದೆ, ಕಲೆಕ್ಷನ್ ಎಲ್ಲ ಕೊಟ್ಟಿದ್ದೀವಿ. ಇಲ್ಲಿ ಮಾಡಿಕೊಂಡು ಅಲ್ಲಿ ತಗೊಂಡೋಗಿ ಕೊಡ್ಬೇಕು ಮೈನ್ ರೋಡ್ಗೆ. ಆ ಕಡೆ ಫ್ರಂಟಲ್ಲಿ ಬೇಡ ಅಂತ ಅಲ್ಲಿ ಹಾಕ್ಸ್ಲಿಲ್ಲಪ್ಪ, ಲೈವಲ್ಲೇ ಕೊಡಬೇಕು. ಅವ್ರು ಚಿಕ್ಕ ಮಿಷಿನ್ ಬೇಕಿತ್ತಂತೆ, ನಾವು ದೊಡ್ಡ ಮಿಷಿನ್ ತಗೊಬಂದಿದ್ವಿ. ಅದಕ್ಕೆ ಅಲ್ಲಿ ಫ್ರಂಟಲ್ಲಿ ಬೇಡ, ಬ್ಯಾಕ್ ಸೈಡ್ ಹಾಕೊಳ್ಳಿ. ಬ್ಯಾಕ್ ಸೈಡ್ ಅಲ್ಲಿ ಹಾಕೊಂಡೆಲ್ಲ ರೆಡಿ ಮಾಡ್ತಾಯಿದ್ವಿ. ಇನ್ನೂ ಸ್ಟಾರ್ಟ್ ಆಗಿದೆ. ಏನು ಗುರು ಇಷ್ಟು ಬಿಸಿಲೈತೆ ರಾಮನಗರಲ್ಲಿ, ಸಿಕ್ಕಾಪಟ್ಟೆ ಬಿಸಿಲು. ಅಲ್ಲಿ ಮಾಡ್ಬೇಕಾದ್ರೆ ಮಾತ್ರ ಹೋಗಿ ನಿಂತ್ಕೊಂತಿರೋದು. ಮನೇಲಿ ಕುತ್ಕೊಬಿಡೋ. ಅಲ್ಲಿ ನಮ್ಮ ಅಂಕಲ್ ತಗೊಂಡೋಗಿ ಕೊಡ್ತಾಯಿದ್ದಾರೆ. ಎಷ್ಟು ಬಿಸಿಲಿದೆ ಅಂದರೆ ಯಪ್ಪ ಆಗ್ತಾಯಿಲ್ಲ. ಎಲ್ಲ ಆಯಿತು, ಎಲ್ಲ ಕ್ಲೋಸ್ ಮಾಡ್ತಾಯಿದ್ದೀವಿ. ನೀರೇ ಇಲ್ಲ ತೊಳೆಯೋಣ ಅಂದರೆ, ಬರೀ ಒಂಥರ ಒರೆಸ್ಕೊಂಡು ಒಂದು ತೆವತ್ತು ಬಟ್ಟೆಲ್ಲಿ ಒರೆಸ್ಕೊಂಡು ಅಷ್ಟೇ. ಎಲ್ಲ ಪ್ಯಾಕಿಂಗ್ ಆಯ್ತು. ಇನ್ನೊಂದು 10 ನಿಮಿಷ ಲೋಡ್ ಮಾಡ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. 1 ಅವರ್ ಹೊಡಿಬೋದು. ಬರ್ತಾ ಬೇರೆ ಆಕ್ಸಿಡೆಂಟ್ ಆಗಿತ್ತು. ಓಹೋ, ಫುಲ್ ಚಿಂದಿ ಆಗ್ಬಿಟ್ಟಿತ್ತು ಗಾಡಿ. ಡೈಲಿ ಒಂದೊಂದು ಆಕ್ಸಿಡೆಂಟ್ ಆಗ್ತವೇನಪ್ಪ ಇಲ್ಲಿ. ರೋಡ್ ಸರಿ ಇಲ್ಲ ಅದು. ಫೈನಲಿ ಎಲ್ಲ ಲೋಡಿಂಗ್ ಆಯಿತು. ಲೋಡ್ ಮಾಡ್ಕೊಂಡು ಹೊರಡ್ತೀವಿ ಇವಾಗ. ಹೋಗ್ತಾ ಸಿಗ್ತೀನಿ ಬನ್ನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಬಿಡು. ಎಲ್ಲ ಮುಟ್ಕೊಂಡು 9ರಲ್ಲಿ ಸಿಗ್ನಲಲ್ಲಿ ನಿಂತಿದ್ದೀನಿ. 2:15 ಬಿಟ್ಟಿದ್ದು 4:15 ಆಗಿದೆ. 2 ಅವರ್ ಆಗಿದೆ. ಅಲ್ಲಿಂದ ಬೇಗ ಬರ್ಬೋದು. ಬರೀ ಸಿಟಿಯಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟೊತ್ತು. ವೀರಭದ್ರ ಸಿಗ್ನಲಿಂದ ಲೆಫ್ಟ್ ತಗೊಂಡಾಗಿಂದನೂ ಫುಲ್ ಜಾಮ್ ಐತಿ. ಏನಪ್ಪ ಇಲ್ಲಿ ಇಷ್ಟೊತ್ತಿಗೆ ಜಾಮ್ ಆಗಿದ್ದೇನೆ ಅಂತ ನೋಡಿದ್ರೆ ರ್ಯಾಲಿ ನಡೀತೈತಿ ಇಲ್ಲಿ ಎಮ್ಮೆಗಳದ್ದು. ಫುಲ್ ಅಲ್ಲಿಂದ ಇಲ್ಲಿ ತನಕ ಒಂದು 50 ಎಮ್ಮೆಗಳಿದ್ದಾವೇನಪ್ಪ. ಫೈನಲಿ ಅಂಗಡಿಗೆ ಬಂದು ಎಲ್ಲ ಅನ್ಲೋಡ್ ಮಾಡಬೇಕು. ಫುಲ್ ಸಿಕ್ಕಾಪಟ್ಟೆ ಕಸ್ಟಮರು. ಇಳಿಸೋಕ್ಕೆ ಯಾರೂ ಬರ್ತಾಯಿಲ್ಲ. ಎಲ್ಲ ರೆಡಿ ಮಾಡಿಕ್ಕಿನಿ, ಮೇಲಿನ ಕೆಳಗೆ ಇಳಿಸ್ಬೇಕು ಅಷ್ಟೇ. ಫೈನಲಿ ಎಲ್ಲ ಮಿಷಿನೆಲ್ಲ ಇಳಿಸಿ ಬಂದೆ. ಗಾಡಿ ಸೈಡಿಗೆ ಹಾಕಿ ಇನ್ಯಾವುದು ಬಾಡಿಗೆ ಇಲ್ಲ. ಇಷ್ಟೊತ್ತಲ್ಲಿ ಯಾವುದು ಇರೋಲ್ಲ. 5 ಗಂಟೆ ಆಗೋಯ್ತು ಬರೋಷ್ಟಿಗೆ. 5:10. ಇಷ್ಟೊತ್ತಿಗೆ ಯಾವುದು ಬಾಡಿಗೆ ಇರೋಲ್ಲ. ಇನ್ನೇನು ಹೋಗಿ ಸ್ನಾನ ಗೀನ ಮಾಡಿ ಬಿಸಿಲಲ್ಲೂ ಸಿಕ್ಕಾಪಟ್ಟೆ ಒಣಗಿಬಿಟ್ಟಿದ್ದೀನಿ ಇವತ್ತು.
ಮೈಯೆಲ್ಲ ಹುಳ ಬಿಟ್ಟಂಗೆ ಆಗ್ತೈತೆ. ಹೋಗಿ ಸ್ನಾನ ಮಾಡಿ ಮಲಗಿಬಿಡೋದು. ಇವಾಗ ಬಿಸಿ ಬಿಸಿ ನೀರು ಸ್ನಾನ ಮಾಡಿ ನಿದ್ದೆ ಮಾಡಿದ್ರೆ ಆಹಾ ಒಳ್ಳೆ ನಿದ್ದೆ ಬರುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮಾರು ಜನ ಹಂಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಒಂದು ಕ್ಯೂರಿಯಾಸಿಟಿ ಬರುತ್ತೆ ಈ ವಿಡಿಯೋ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಬಾಯ್.